ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ದೀಕ್ಷಿತ್. ಸೊ ಇವತ್ತು ಏನಪ್ಪಾ ವಿಶೇಷ ಅಂದ್ರೆ ಮನೆಯಲ್ಲಿ ನಾನು ಮತ್ತೆ ನಮ್ ದೊಡ್ಡಮ್ಮ ಇವತ್ತು ಅಡಿಗೆ ಮನೆ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಇವತ್ತು ಅಮ್ಮ ಊರ್ಗ್ ಹೋಗಿದ್ದಾರೆ. ಊರ್ಗ್ ಯಾಕಂದ್ರೆ ಸುಮ್ನೆ ಹಂಗೆ ಜಸ್ಟ್ ಫಾರ್ ಎನ್ ಚೇಂಜ್ ಅಂದ್ಬಿಟ್ಟು ಹೋಗೋರೆ. ಸೊ ಇವಾಗ ಏನಪ್ಪಾ ಅಂದ್ರೆ ಚಿಕನ್ ಬಟ್ಟೆ ಅಲ್ಲ, ಇವತ್ತು ಚಿಕನ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ಐಟಮ್ ಮಾಡೋಣ. ಸೊ ನಾನು ತುಂಬಾ ಯೋಚನೆ ಮಾಡಿ 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 ಆ ಮಲಾಯ್ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೂ ಎಲ್ಲ ರೆಸಿಪಿ ತೋರಿಸ್ತೀನಿ. ಸೊ ಕಡೆ ತನಕ ಈ ವಿಡಿಯೋ ನೋಡಿ. ಮತ್ತೆ ಇನ್ನೊಂದು ಏನ್ ವಿಷಯಪ್ಪ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಓಕೆ, ಸೊ ಕಮಾನ್, ಲೆಟ್ಸ್ ಗೋ. Let's go. Niggers. ಸೊ ಗೈಸ್, ಏನೇನ್ ಬೇಕು ಅಂತ ಹೇಳ್ತೀನಿ. 1.5 ಸ್ಪೂನ್ ಜೀರಿಗೆ, ಏಲಕ್ಕಿ, ಲವಂಗ ಒಂದು ಲವಂಗ ಒಂದ್ 5-6 ಕಾಳು, ಮತ್ತೆ ಏಲಕ್ಕಿ ಒಂದು 3-4 ಆದ್ರೆ ಸಾಕು. ಆಮೇಲೆ ಮೊಸರು, 1 ಕಪ್ ಮೊಸರು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅರ್ಧ ಸ್ಪೂನ್ ಮೆಣಸು, ಧನಿಯಾ ಪುಡಿ 1 ಸ್ಪೂನು, ಆಮೇಲೆ 1 ಸ್ಪೂನು ಜೀರಿಗೆ ಪುಡಿ, ಆಮೇಲೆ ಈರುಳ್ಳಿನ ಚೆನ್ನಾಗಿ ರುಬ್ಕೊಂಡಿರ್ಬೇಕು. 3-4 ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು, ಹಸಿಮೆಣಸಿನ್ಕಾಯಿ. ರೈಸ್ ಮೊದಲನೇದಾಗಿ ಬಾಣ್ಲಿಗೆ ಎಣ್ಣೆ ಒಂದ್ ಸ್ವಲ್ಪ ಹಾಕೊಳ್ಳಿ. ಎಣ್ಣೆ ಇರ್ಲಿ, ಎಣ್ಣೆ ಕಾಯ್ಬೇಕು ಚೆನ್ನಾಗಿ. ಜೀರಿಗೆ, ಲವಂಗ ಮತ್ತೆ ಏಲಕ್ಕಿ ಅದನ್ನು ಹಾಕಿ. ತರ ಇದೆ ಪೇಸ್ಟ್, ಈರುಳ್ಳಿ ಪೇಸ್ಟ್ ನ ಆ ಎಣ್ಣೆಗೆ ಹಾಕ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಿಲ್ಲ ಅಂದ್ರೆ ಒಂದು ಬಾಡೂಟ ಅನ್ನಾದ್ರು ಅದು. ಸೊ 1 ಸ್ಪೂನು ಅದನ್ನು ಹಾಕಿ. ಸೊ ಗೈಸ್, ಓಕೆ, ಸೊ ನಾನು ಅರ್ಧ ಕೆಜಿ ಚಿಕನ್ ತಗೊಂಡ್ಬಂದಿದ್ದೆ. ಅದರಲ್ಲಿ ನೋಡಿ ನನ್ನ ಫೇವ್ರೇಟ್ ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್. ಸೊ ಇದು ಈ ತರ ಎಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ರಲ್ಲ, ಅದಕ್ಕೆಲ್ಲ ಈ ತರ ಹಾಕೋಣ. ಸೊ ಎಲ್ಲ ಕ್ಲೀನ್ ಆಗಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಉಪ್ಪು ಯಾವತ್ತೇ ಆಗಿರ್ಲಿ, ನೀವು ಅಡ್ಗೆ ಮಾಡ್ಬೇಕಾದ್ರೆ ಉಪ್ಪು ಹೆಂಗಂದ್ರೆ ಹಂಗ ಹಾಕ್ಬೇಡ್ರಿ. ಉಪ್ಪು ಫಸ್ಟ್ ಸ್ವಲ್ಪ ಕಡಿಮೆ ಇರ್ಲಿ. ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಪೇಸ್ಟ್, ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇವಾಗ ಒಂದ್ ಸ್ವಲ್ಪ ಫ್ಲೇವರ್ಸ್ ಆಡ್ ಮಾಡೋಣ. ಸೊ ಇದು ನೋಡ್ಬೋದು, ಜೀರಿಗೆ ರುಬ್ಕೊಂಡಿರೋ ಪುಡಿ ಅದೊಂದ್ ಸ್ಪೂನು ಎಲ್ಲಾ ಕಡೆ ಹಾಕ್ಬಿಡಿ. ಯಾಕಂದ್ರೆ ಒಂದೇ ಕಡೆ ಹಾಕಿದ್ರೆ ಕರೆಕ್ಟ್ ಆಗ ಸೇರಲ್ಲ. ಆಮೇಲೆ 1 ಸ್ಪೂನ್ ಧನಿಯಾ ಪುಡಿ ಅದನ್ನು ಎಲ್ಲಾ ಕಡೆ ಹಾಕ್ಬಿಡಿ. ಆಮೇಲೆ ಮೆಣಸು ಅರ್ಧ ಸ್ಪೂನ್ ಹಾಕಿ, 1 ಸ್ಪೂನ್ ಹಾಕ್ಬೇಡಿ. 1 ಸ್ಪೂನ್ ಹಾಕಿದ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಖಾರಕ್ಕೆ. ಮೆಣಸಿನ್ಕಾಯಿಗಿಂತ ಖಾರ ಜಾಸ್ತಿ ಇದು. ಸೊ ನೋಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ. ಈ ಎಲ್ಲ ನಾವು ಮಸಾಲೆ ಎಲ್ಲ ಹಾಕಿದಿರಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ಬೇಕಿದು. ಫುಲ್ಲು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಬಿಸಿ ಆಗ್ಲಿ. ಲೋ ಫ್ಲೇಮ್ ಅಲ್ಲಿ ಇಕ್ಕಿ ಸ್ವಲ್ಪ ಟಾಸ್ ಮಾಡ್ಕೊಳ್ಳಿ ಕ್ಲೀನ್ ಆಗಿ. ಓಕೆ, ಸೊ ಎಲ್ಲ ಆಗುತ್ತೆ. ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ ಅಲ್ಲ, ಒಂದು ಒಳ್ಳೆ ಉಪಾಯ ಇದೆ, ಅದ್ ಹೇಳ್ತೀನಿ. ಅದನ್ನ ಆಡ್ ಮಾಡ್ಬೇಕು. ಸೊ ಮೊಸರು ಮನೆಯಲ್ಲಾದ್ರೂ ಆಯ್ತು, ಪ್ಯಾಕೆಟ್ ಮೊಸರು ಆದ್ರೂ ಆಯ್ತು. ಸೊ ಅದನ್ನ ಆಡ್ ಮಾಡ್ಬೇಕು. ಬನ್ನಿ ಆಡ್ ಮಾಡೋಣ. ಓಕೆ ಗೈಸ್, ಸೊ ನೋಡ್ಬೋದು ಮೊಸರನ್ನ ಆಡ್ ಮಾಡಿದೆ. ಮೊಸರುನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದ್ರ ಜೊತೆ. ನೋಡಿ, ಈ ತರ ಕ್ಲೀನ್ ಆಗಿ ಮೊಸರು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಯಾಕಂದ್ರೆ ಇವಾಗ ಚಿಕನ್ ನೀರ್ ಬಿಟ್ಕೊಬೇಕು. ಸೊ ಒಂದ್ 5-10 ನಿಮಿಷ ಬಿಟ್ಬಿಡೋಣ. ಆಮೇಲೆ ಇನ್ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ತೀನಿ. ಅದೇನಂತ ತೋರ್ಸ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಸೊ ಗೈಸ್, ನೀವು ನೋಡ್ಬೋದು ಚಿಕನ್ ನೀರ್ ಬಿಡ್ತಾ ಇರೋದು. ಇನ್ನೊಂದ್ ಸ್ವಲ್ಪ ನೀರ್ ಬಿಡಬೇಕು. ಸೊ ಈ ತರ ನೀರ್ ಬಿಡೋ ಟೈಮ್ ಅಲ್ಲಿ ನೋಡಿ, ಇದು ಕ್ರೀಮ್ ಮತ್ತೆ ಒಂದ್ 2-3 ಸ್ಲೈಸ್ ಚೀಸ್ ಹಾಕ್ಬೇಕು. ಸೊ ಬನ್ನಿ ಹಾಕೋಣ. ಸೊ ಗೈಸ್, ನೋಡ್ಬೋದು ಕ್ರೀಮ್ ಹಾಕ್ತಾ ಇದ್ದೀನಿ. ಸುತ್ತು ಕ್ರೀಮು
ಎಲ್ಲಾ ಕಡೆ ಪೋರ್ ಮಾಡ್ಬೇಕು. ಓಕೆ, ಸೊ ಆಕ್ಚುಲಿ ಕ್ರೀಮ್ ಇಲ್ಲ ಅಂದ್ರೆ ಅದು ಮಲಾಯ್ ಚಿಕನ್ ಆಗಲ್ಲ, ಕ್ರೀಮ್ ಇದೇ ಬೇಕು. ಸ್ವಲ್ಪ ಚೀಸಿ, ಒಂದೊಂದೇ ಚೀಸ್ ಸ್ಲೈಸ್ ಹಾಕೋಣ. ನಾನು ಒಂದು 3 ಚೀಸ್ ಸ್ಲೈಸ್ ಹಾಕೋಣ ಅಂತ ಅನ್ಕೊಂಡಿದೀನಿ. ಸೊ ಒಂದೊಂದೇ ಚೀಸ್ ಸ್ಲೈಸ್ ಈ ತರ ಹಾಕಿ ಬಿಟ್ಬಿಡೋಣ. ಚೆನ್ನಾಗಿ ಬೇಯ್ಬೇಕು. ಇವಾಗ ಮೀಟ್ಗೆಲ್ಲ ಅರೋಮಾ ಫ್ಲೇವರ್ಸ್ ಎಲ್ಲ ಜಾಯ್ನ್ ಆಗ್ಬೇಕು, ಮತ್ತೆ ತಿಕ್ಕಾಗ್ ಆಗ್ಬೇಕು. ಸ್ವಲ್ಪ ಈಗ ನೀರ್ ಇದೆಯಲ್ಲ ನೋಡಿ, ಈ ತರ ತಿಕ್ಕಾಗ್ ಆಗ್ಬೇಕು. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡೋಣ. ಈ ತರ ಮಾಡ್ಬೇಕಾದ್ರೆ ತಿಕ್ಕಾಗುತ್ತೆ. ಆ ಟೈಮಲ್ಲಿ ಹಸಿಮೆಣಸಿನ್ಕಾಯಿ ಒಂದ್ 4-5 ಹಸಿಮೆಣಸಿನ್ಕಾಯಿನ ಈ ತರ ಕಟ್ ಮಾಡ್ಕೊಂಡು ಎಲ್ಲಾ ಕಡೆ ಉದುರಿಸ್ಬಿಡ್ರಿ. ನೋಡಿ, ಈ ತರ ಎಲ್ಲಾ ಕಡೆ ಉದುರಿಸ್ಬಿಟ್ಬಿಡಿ. ಅದು ಫ್ಲೇವರ್ಸ್ ಅದೇ ಸಾಕು. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಬನ್ನಿ ತಗೊಂಬರೋಣ. ಸೊ ಗೈಸ್, ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟೇ ಎಲ್ಲಾ ಕಡೆ ಕ್ಲೀನ್ ಆಗಿ ಉದುರಿಸೋಣ. ನೋಡಿ, ಈ ತರ ಮಳ್ಬೇಕು, ಚೆನ್ನಾಗ್ ಮಳ್ಬೇಕದು. ವೆಯ್ಟ್ ಮಾಡಿ ಮಳ್ಳ ಗಂಟ. ಓಕೆನಾ? ಸೊ ಅಡ್ಗೆ ಮಾಡ್ಬೇಕಾದ್ರೆ ನಮ್ಗೊಂದು ವಿಷಯ ಗೊತ್ತಾಯ್ತು. ಏನಪ್ಪಾ ಅಂದ್ರೆ ಸೆಕೆ. ಇಲ್ಲಿ ಫ್ಯಾನ್ ಇಲ್ಲ, ಏನು ಇಲ್ಲ, ಸಿಕ್ಕಾಪಟ್ಟೆ ಸೆಕೆ. ಸೊ ನಾನ್ ನಮ್ ದೊಡ್ಡಮ್ಮಗೆ ಹೇಳ್ತಾ ಇದ್ದೆ, ದೊಡ್ಡಮ್ಮ ನಿಮ್ ಯಜಮಾನ್ರು ಕೇಳ್ಬಿಟ್ಟು ಫ್ಯಾನ್ ಹಾಕ್ಸೋದ್ ಬೇಡ ನೀನು. ನಮ್ ದೊಡ್ಡಮ್ಮ ಏನ್ ಹೇಳ್ತಾವ್ರಂದ್ರೆ, ಹಾಕ್ಸೋಣ ಬಿಡು ಅದಕ್ಕೇನು. ಬಟ್ ನಮ್ ದೊಡ್ಡಮ್ಮ ಹೇಳಿದ್ರೆ ನಮ್ ದೊಡ್ಡಪ್ಪ ಇಲ್ಲ ಅಂತ ಅನ್ನಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಪಕ್ಕ ಮಾಡೇ ಮಾಡ್ತಾರೆ. ಸೊ ಅದು ಒಂದೊಂದು ಇಕ್ಕಿರೋಣ ಈ ಸಲ ಬಜೆಟ್ ಅಲ್ಲಿ. ಸೊ ನೋಡ್ಬೋದು ಆಗಿದೆ. ಇವಾಗ ನಮ್ ದೊಡ್ಡಮ್ಮನ್ ಕೇಳಿದೆ, ಏನಪ್ಪಾ ಇದ್ರ ಜೊತೆ ನಂಜುಗಣಕ್ ಏನ್ ಮಾಡಿದ್ಯಾ ಅಂತ. ವೈಟ್ ರೈಸ್ ಬಿಟ್ರೆ ಮುದ್ದೆ ಇದೆ ಅಂದ್ರು. ನಾವು ಇದಕ್ಕೆಲ್ಲ ಮುದ್ದೆ ತಿನ್ನಕ್ಕಾಗಲ್ಲ. ಸೊ ಬನ್ನಿ ನನ್ ಜೊತೆ ಬನ್ನಿ, ಇವಾಗ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಫುಲ್ಕಾ ಇಲ್ಲ ರೋಟಿ ಏನಾದ್ರು ತಗೊಂಬರ. ಬನ್ನಿ, ಲೆಟ್ಸ್ ಗೋ. चल 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 गाड़ी स्टार्ट कर. हम फर्स्ट. हम फर्स्ट. गाड़ी चला. पत्थर लगा. कितने का है फुल्का? एक फुल्का 20 और 4 फुल्का पार्सल कर दो. सिर्फ फुल्का कर दो थोड़ा जल्दी भैया. ಗೈಸ್, ಇವಾಗ ಫುಲ್ಕಾ ಪಾರ್ಸಲ್ ಹೇಳಿದಾಯ್ತು. ವೆಯ್ಟ್ ಮಾಡೋಣ ಒಂದ್ ಸ್ವಲ್ಪ ಹೊತ್ತು ಅಂತ ಕಾಯೋಣ. ತಗೊಂಡೋಗಿ ಬ್ಯಾಟಿಂಗ್ ಮಾಡೋದೆ. ಬನ್ನಿ, ಹೇಗಿರುತ್ತೆ ಟೇಸ್ಟ್. ಫಸ್ಟ್ ಟೈಮ್ ಮಾಡಿರೋದು, ನೋಡೋಣ ಹೇಗಿರುತ್ತೆ ಅಂತ. ಓಕೆ ಗೈಸ್, ಸೊ ನೋಡ್ಬೋದು ಮಲಾಯ್ ಚಿಕನ್ ಫುಲ್ಕಾ. 1 2 4 ಫುಲ್ಕಾ ತಗೊಂಡ್ಬಂದಿದೀನಿ. ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡ್ ಬಂದಿದೀನಿ. ಓಕೆ, ಸೊ ಶುರು ಮಾಡೋಣ ಬನ್ನಿ. ಓಕೆ ಗೈಸ್, ಸೊ ರೆಡಿ. ಮಲಾಯ್ ಚಿಕನ್ ಫುಲ್ಕಾ ಹೋಟ್ಲಲ್ಲಿ ತಗೊಂಡಿದ್ದು. ಹೋಟ್ಲಿಂದ ತಗೊಂಡ್ಬಂದು ಮನೇಲಿ ಇಡ್ತಾ ಇದ್ದಂಗೆ ನಮ್ಮಪ್ಪ ಹಸುಗಳಿಗೆ ನೀರಿಕ್ದ ಅಂದ್ರು. ನಾನು ಓ ಮೈ ಗಾಡ್ ಅಂದ್ಬಿಟ್ಟು ಟಕ್ಕಂತ ಹೋಗಿ ನೀರಿಕ್ಕಂತ ಹೋದೆ. ಸೊ ಫಸ್ಟ್ ಪೀಸ್ ಫ್ರೈ ಮಾಡೋಣ. ಫಸ್ಟ್ ಚಿಕನ್ ಲೆಗ್ ಪೀಸ್. ಲ್ಯಾಟ್ರಿ. ಕ್ರೀಮಿ ಗುರು, ಸೂಪರ್ ಆಗೈತೆ, ಸಕಾಲಾಗೈತೆ. ನಮ್ ಬೆನ್ನು ನಾನೇ ತಟ್ಕೊಬೇಕು, ಅಷ್ಟು ಸಕಾಲಾಗೈತೆ ನೋಡಿ. ನೋಡ್ಬೋದು, ಜ್ಯೂಸಿ. ಫುಲ್ಕಾ ಜೊತೆ ಟ್ರೈ ಮಾಡೋಣ ಹೆಂಗಿರ್ತೈತೆ ಅಂತ. ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್. ಸೂಪರ್. ಓಕೆ ಗೈಸ್, ಸೊ ಎಲ್ಲ ಖಾಲಿ ಮಾಡಿದಾಯ್ತು. ನೋಡ್ಬೋದು, ತಟ್ಟೆ ಖಾಲಿ. ಸೂಪರ್ ಆಗಿತ್ತು. ನಾನು ಹೇಳ್ಕೊಟ್ಟಿದ್ದ ರೆಸಿಪಿ ನಿಮ್ ಮನೇಲಿ ನೀವು ಕೂಡ ಟ್ರೈ ಮಾಡಿ, ತಿನ್ಬಿಟ್ಟು ನೀವು ಕಳ್ದೋಗ್ಬಿಡ್ತೀರಾ. ಸಕ್ಕತ್ತಾಯ್ತು. ಇನ್ನು ಸೊ
ಈ ತರ ಒಳ್ಳೊಳ್ಳೆ ಕಂಟೆಂಟ್ಗೆ ನನ್ನ ಅಕೌಂಟ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ನ ಫಾಲೋ ಮಾಡಿ, ಫೇಸ್ಬುಕ್ ಅಲ್ಲಿ ನನ್ನ ಪೇಜ್ ನ ಫಾಲೋ ಮಾಡಿ. ಹಾಗೆ ಈ ತರ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ಅಭಿಮಾನ ಸದಾ ಹೀಗೆ ಇರ್ಲಿ ಅಂತ ಕೇಳ್ತಾ ನಾನು ನಿಮ್ಮ ದೀಕ್ಷಿತ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.